ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 200% ಡೆಲ್ಲಿ ಹೈಕಮಾಂಡ್ನ ಮೂಗಿನ ನೇರದಲ್ಲೇ ನಡೆದಿರೋದು. ಅವ್ರ ಡೈರೆಕ್ಷನ್ ಮೇಲೇ ಇದು ನಡೆದಿರ್ತಕ್ಕಂಥದ್ದು. ಇದು ಇದೆಲ್ಲ ಇನ್ನೂ ನಾಳೆ ರಿಸಲ್ಟ್ ಎಲ್ಲ ಬರಲಿ, ಚರ್ಚೆ ಮಾಡೋಣ. ಯಾವ SIT ರಚನೆ ಮಾಡಿ ಏನು ಮಾಡ್ತೀರಿ? ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ? ಅಲ್ಲಿ ಅವ್ರು ಯಾರೋ ಸೂಸೈಡ್ ಮಾಡ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ನಾಗೇಂದ್ರ ಅಂತಲೂ ಹೇಳಿಲ್ಲ. ಅಲ್ಲಿ ಒಬ್ಬ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಾರೆ. 36 ಜನ ಸಚಿವರವರಲ್ಲ ಅಲ್ಲಿ. ಇಲಾಖೆ ಸಚಿವರು ಅಂತಲೇ ಹೇಳಿಲ್ಲ. ಆತ್ಮಹತ್ಯೆ ಇದರಲ್ಲಿ ಡೆತ್ ನೋಟಲ್ಲಿ. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಸರ್ಕಾರವೇ ಜವಾಬ್ದಾರಿ ತಗೋಬೇಕಿಲ್ಲಿ. ಒಬ್ಬ ಮಂತ್ರಿದಲ್ಲ ಇದು. ಹಲವಾರು ಇಲಾಖೆಗಳಲ್ಲೂ ಇದೇ ರೀತಿಯಲ್ಲಿ ನನಗೆ ಒಂದು ಚರ್ಚೆ ಆಗೋದು, ಅಧಿಕಾರಿಗಳ ಮಟ್ಟದಲ್ಲೇ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಹಲವಾರು ಬೋರ್ಡ್ ಕಾರ್ಪೊರೇಷನ್ ಇದೇ ರೀತಿಯಲ್ಲಿ ದುಡ್ಡು ಲೂಟಿಯಾಗಿದೆ ಅಂತಕ್ಕಂತ ಹೇಳ್ತಾರೆ. ಬಡವ್ರಿಗೆ ಹೋಗ್ಬೇಕಾದ ದುಡ್ಡು ಈ ರೀತಿ ನಡ್ಕೊಂಡು ಹೋಗಿದೆ ಅಂತಕ್ಕಂತ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು. ಇದನ್ನು ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗೆಯೋದಲ್ಲ, ಈ ಸರ್ಕಾರ ತಲೆದಂಡ ತೆಗಿಬೇಕು. ಇವತ್ತು ನೋಡೋಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅವ್ರು ನಾನು ರಾಜ್ಯದಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ, ನಾನು ಸೈನ್ ಅಲ್ಲ ಅಂತ ಈಗಲೇ ಹೇಳ್ತಾವ್ರಲ್ಲ. ಯಾರು? ಹಾಂ ಹಾಂ ಇಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಾಗೇಂದ್ರ ಒಬ್ಬರಿದ್ದಾರೋ ಇಲ್ಲ ಇನ್ಯಾರ್ಯಾರು ಸೇರೋರು ಇದರಲ್ಲಿ. ಪಾಪ ತೆಲಂಗಾಣದ್ದು ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ರಿ? ನಾಗೇಂದ್ರ ಒಬ್ಬನಿಗೆ ಕೊಟ್ಟಿದ್ರಾ ತೆಲಂಗಾಣ ಜವಾಬ್ದಾರಿನ? ಯಾರ್ಯಾರು ವಹಿಸ್ಕೊಂಡಿದ್ರಿ ತೆಲಂಗಾಣದಲ್ಲಿ? ಕೊಡಬೇಕಾಗಿತ್ತಲ್ಲ ಚಂದ. ಇಲ್ಲಿಂದ ಲೂಟಿ ಮಾಡಿ ಯಾರ್ಯಾರು ಎಷ್ಟಿಷ್ಟು ತಗೊಂಡೋದ್ರಿ? ಇಲ್ಲಿ ಯೂನಿಯನ್ ಬ್ಯಾಂಕು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದ CBI ಇಂದಲೇ ತನಿಖೆ ಆಗಬೇಕಾಯ್ತದೆ. ಇದು ಅವ್ರು ಆಗಲೇ ಲೆಟ್ರ್ ಬರೆದವ್ರೆ ಬ್ಯಾಂಕ್ನವರು. ಅಲ್ಲಿ ವ್ಯಾಪ್ತಿಗೆ ಬರುತ್ತಿದೆ ಅಲ್ಟಿಮೇಟ್ಲಿ. ಇದು ಮುಚ್ಚಾಕೊಳ್ಳೋದಕ್ಕೆ ಇದು SITನ ತರಾತುರಿಲಿ ಮಾಡ್ಕೊಂಡು ಎಲ್ಲೆಲ್ಲಿ ರೆಕಾರ್ಡ್ಗಳನ್ನ ಸುಟ್ಟಾಕ್ಬೇಕು. ಪೆನ್ ಡ್ರೈವ್ ತಗೊಂಡು ಹೋದ್ರಲ್ಲ ಅವ್ರ ಮನೆಯಿಂದ, ಚಂದ್ರಶೇಖರ್ ಮನೆಯಿಂದ ಪೆನ್ ಡ್ರೈವ್ ದಾಖಲಾತಿ ಎತ್ಕೊಂಡು ಹೋಗೋರೆ ಅಂತ ಬಂತಲ್ಲ. ಎಲ್ಲಿದೆ ಆ ಪೆನ್ ಡ್ರೈವು? ಏನೋ ಇತ್ತೀಚೆಗಂತೂ ಈ ಪೆನ್ ಡ್ರೈವ್ ಕತೆ ಜಾಸ್ತಿ ಆಗ್ಬಿಟ್ಟವಪ್ಪ. ಅದೇನು ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 200% ಡೆಲ್ಲಿ ಹೈಕಮಾಂಡ್ನ ಮೂಗಿನ ನೇರದಲ್ಲೇ ನಡೆದಿರೋದು. ಅವ್ರ ಡೈರೆಕ್ಷನ್ ಮೇಲೇ ಇದು ನಡೆದಿರ್ತಕ್ಕಂಥದ್ದು. ಇದು ಇದೆಲ್ಲ ಇನ್ನೂ ನಾಳೆ ರಿಸಲ್ಟ್ ಎಲ್ಲ ಬರಲಿ, ಚರ್ಚೆ ಮಾಡೋಣ. ಯಾವ SIT ರಚನೆ ಮಾಡಿ ಏನು ಮಾಡ್ತೀರಿ? ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ? ಅಲ್ಲಿ ಅವ್ರು ಯಾರೋ ಸೂಸೈಡ್ ಮಾಡ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ನಾಗೇಂದ್ರ ಅಂತಲೂ ಹೇಳಿಲ್ಲ. ಅಲ್ಲಿ ಒಬ್ಬ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಾರೆ. 36 ಜನ ಸಚಿವರವರಲ್ಲ ಅಲ್ಲಿ. ಇಲಾಖೆ ಸಚಿವರು ಅಂತಲೇ ಹೇಳಿಲ್ಲ. ಆತ್ಮಹತ್ಯೆ ಇದರಲ್ಲಿ ಡೆತ್ ನೋಟಲ್ಲಿ. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಸರ್ಕಾರವೇ ಜವಾಬ್ದಾರಿ ತಗೋಬೇಕಿಲ್ಲಿ. ಒಬ್ಬ ಮಂತ್ರಿದಲ್ಲ ಇದು. ಹಲವಾರು ಇಲಾಖೆಗಳಲ್ಲೂ ಇದೇ ರೀತಿಯಲ್ಲಿ ನನಗೆ ಒಂದು ಚರ್ಚೆ ಆಗೋದು, ಅಧಿಕಾರಿಗಳ ಮಟ್ಟದಲ್ಲೇ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಹಲವಾರು ಬೋರ್ಡ್ ಕಾರ್ಪೊರೇಷನ್ ಇದೇ ರೀತಿಯಲ್ಲಿ ದುಡ್ಡು ಲೂಟಿಯಾಗಿದೆ ಅಂತಕ್ಕಂತ ಹೇಳ್ತಾರೆ. ಬಡವ್ರಿಗೆ ಹೋಗ್ಬೇಕಾದ ದುಡ್ಡು ಈ ರೀತಿ ನಡ್ಕೊಂಡು ಹೋಗಿದೆ ಅಂತಕ್ಕಂತ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು. ಇದನ್ನು ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗೆಯೋದಲ್ಲ, ಈ ಸರ್ಕಾರ ತಲೆದಂಡ ತೆಗಿಬೇಕು. ಇವತ್ತು ನೋಡೋಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅವ್ರು ನಾನು ರಾಜ್ಯದಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ, ನಾನು ಸೈನ್ ಅಲ್ಲ ಅಂತ ಈಗಲೇ ಹೇಳ್ತಾವ್ರಲ್ಲ.
ಯಾರು? ಹಾಂ 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 ಇಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಾಗೇಂದ್ರ ಒಬ್ಬರಿದ್ದಾರೋ ಇಲ್ಲ ಇನ್ಯಾರ್ಯಾರು ಸೇರೋರು ಇದರಲ್ಲಿ. ಪಾಪ ತೆಲಂಗಾಣದ ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ರಿ? ನಾಗೇಂದ್ರ ಒಬ್ಬನಿಗೆ ಕೊಟ್ಟಿದ್ರಾ ತೆಲಂಗಾಣ ಜವಾಬ್ದಾರಿನ? ಯಾರ್ಯಾರು ವಹಿಸ್ಕೊಂಡಿದ್ರಿ ತೆಲಂಗಾಣದಲ್ಲಿ? ಕೊಡಬೇಕಾಗಿತ್ತಲ್ಲ ಚಂದ, ಇಲ್ಲಿಂದ ಲೂಟಿ ಮಾಡಿ. ಯಾರ್ಯಾರು ಎಷ್ಟೆಷ್ಟು ತಗೊಂಡೋದ್ರಿ? ದೇವೇಗೌಡರು ಮೋದಿ ಮುಂದೆ ಹೇಳಿದ್ರಲ್ಲ ನಾವು ಹೋಗ್ತಾ ಇರೋದಿಲ್ಲ. ಇಲ್ಲಿ ಯೂನಿಯನ್ ಬ್ಯಾಂಕು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದ CBI ಇಂದಲೇ ತನಿಖೆ ಆಗಬೇಕಾಯ್ತದೆ. ಇದು ಅವ್ರು ಆಗಲೇ ಲೆಟ್ರ್ ಬರೆದವ್ರೆ ಬ್ಯಾಂಕ್ನವರು, ಅಲ್ಲಿ ವ್ಯಾಪ್ತಿಗೆ ಬರುತ್ತಿದೆ ಅಲ್ಟಿಮೇಟ್ಲಿ. ಇದು ಮುಚ್ಚಾಕೊಳ್ಳೋದಕ್ಕೆ ಇದು SITನ ತರಾತುರಿಲಿ ಮಾಡ್ಕೊಂಡು ಎಲ್ಲೆಲ್ಲಿ ರೆಕಾರ್ಡ್ಗಳನ್ನ ಸುಟ್ಟಾಕ್ಬೇಕು. ಪೆನ್ ಡ್ರೈವ್ ತಗೊಂಡು ಹೋದ್ರಲ್ಲ ಅವ್ರ ಮನೆಯಿಂದ, ಚಂದ್ರಶೇಖರ್ ಮನೆಯಿಂದ ಪೆನ್ ಡ್ರೈವ್ ದಾಖಲಾತಿ ಎತ್ಕೊಂಡು ಹೋಗೋರೆ ಅಂತ ಬಂತಲ್ಲ. ಎಲ್ಲಿದೆ ಆ ಪೆನ್ ಡ್ರೈವು? ಏನೋ ಇತ್ತೀಚೆಗಂತೂ ಈ ಪೆನ್ ಡ್ರೈವ್ ಕತೆ ಜಾಸ್ತಿ ಆಗ್ಬಿಟ್ಟವಪ್ಪ, ಅದೇನು ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.